ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದ ಚಾನೆಲ್ ಅನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನೆಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್ ಅನ್ನು ಕೊಡ್ತಾ ಇರ್ತೇವೆ. ಈ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರ್ತಾರೆ ಅಂತ ಮಹಿಳೆಯರು ನನಗೆ ಈ ಕ್ವೆಶನ್ ಕೇಳ್ತಾ ಇರ್ತಾರೆ, ಮೇಡಮ್ ನಾನು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರ್ತೇನೆ, ಬಟ್ ನನ್ನ ಎಂಡೋಮೆಟ್ರಿಯಮ್ಮಿನ ಥಿಕ್ನೆಸ್ ಎಷ್ಟಿರಬೇಕು, ನನ್ನ ಈ ಗರ್ಭಕೋಶದ ಒಳಗೋಡೆ ಏನಿದೆ ತುಂಬ ತೆಳ್ಳಗಿದೆ ಅಂತ ಡಾಕ್ಟರ್ ಹೇಳ್ತಾ ಇರ್ತಾರೆ. ಸೊ ಎಷ್ಟಿರಬೇಕು, ಎಷ್ಟಿದ್ರೆ ನಾನು ಪ್ರೆಗ್ನೆನ್ಸಿ ಆಗತ್ತೆ, IVF ಮಾಡ್ಕೊಳ್ತಾ ಇದ್ದೇನೆ, ಸೊ ಆವಾಗ ಆ ಟ್ರೀಟ್ಮೆಂಟಿಗೆ ನನಗೆ ಈ ಎಂಡೋಮೆಟ್ರಿಯಲ್ ಥಿಕ್ನೆಸ್ ಎಷ್ಟಿರಬೇಕು, ತುಂಬ ಥಿನ್ ಆಗಿರುವಂಥ ಎಂಡೋಮೆಟ್ರಿಯಮ್ ಇದ್ರೆ ನನಗೆ ಪ್ರೆಗ್ನೆನ್ಸಿಯಲ್ಲಿ ಏನಾದರೂ ಪ್ರಾಬ್ಲಮ್ ಇರುತ್ತಾ? ಸೊ ಇವೆಲ್ಲ ಕ್ವೆಶನ್ಸ್ ಅನ್ನ ಕೇಳ್ತಾ ಇರ್ತಾರೆ. ಬಿಫೋರ್ ದ್ಯಾಟ್ ನಮಗೆ ಗೊತ್ತಿರಬೇಕು ಈ ಎಂಡೋಮೆಟ್ರಿಯಮ್ ಅಂದ್ರೆ ಏನು. ಮಹಿಳೆಯಲ್ಲಿ ಈ ಗರ್ಭಕೋಶದಲ್ಲಿ 2 ಟ್ಯೂಬ್ಸ್ ಇರ್ತವೆ. ಇದು ಅಂಡಾಶಯ ಅಂಡ್ ಆರ್ ಓವರೀಸ್. ಸೊ ಇದು ಈ ಗರ್ಭಕೋಶದ ಒಳಗೋಡೆ ಅಥವಾ ಎಂಡೋಮೆಟ್ರಿಯಂ. ಸೊ ಎಂಡೋಮೆಟ್ರಿಯಂ ಅಂದ್ರೆ ಈ ಗರ್ಭಕೋಶದಲ್ಲಿ ಇರುವಂತಹ ಲೈನಿಂಗ್ ಅಥವಾ ಒಳಗೋಡೆ, ಹೊರಗಡೆ ಇರುವುದು ಮಯೋಮೆಟ್ರಿಯಂ. ಈ ಎಂಡೋಮೆಟ್ರಿಯಮಿನ ಕೆಲಸ ಏನಿರುತ್ತೆ, ಇದು ಎವ್ರಿ ತಿಂಗಳು ಈ ಎಂಡೋಮೆಟ್ರಿಯಂ ಏನಾಗ್ತಾ ಇರುತ್ತೆ, ಶೆಡ್ ಆಗ್ತಾ ಇರುತ್ತೆ ಅಥವಾ ಹೊರಗಡೆ ಹೋಗ್ತಾ ಇರುತ್ತೆ. ಈ ಮೆನ್ಸ್ಟ್ರುವಲ್ ಬ್ಲಡ್ ಇನ ಫಾರ್ಮ್ ಅಲ್ಲಿ ಅಥವಾ ಪೀರಿಯಡ್ಸ್ ಬಂದಾಗ ಏನು ರಕ್ತಸ್ರಾವವಾಗ್ತಾ ಇರುತ್ತೆ, ಅದರಲ್ಲಿ ಜಸ್ಟ್ ರಕ್ತ ಅಷ್ಟೇ ಇರೋದಿಲ್ಲ, ಈ ಗರ್ಭಕೋಶದ ಒಳಗೋಡೆ ಸಹ ಹೊರಗೆ ಹೋಗ್ತಾ ಇರುತ್ತೆ. ಸೊ ಇದು ಎವ್ರಿ ಮಂತ್ ಈ ಒಳಗೋಡೆ ಪ್ರಿಪೇರ್ ಆಗ್ತಾ ಇರುತ್ತೆ. ಏನಾದ್ರೂ ಒಂದು ಎಗ್ ಈ ಸ್ಪರ್ಮ್ ಜೊತೆ ಕೂಡಿದಾಗ ಆ ಬೆಡ್ ಅನ್ನ ಪ್ರಿಪೇರ್ ಮಾಡಕ್ಕೆ, ಆ ಮಗುವನ್ನ ಹಿಡಿದುಕೊಳ್ಳುವಂತಹ ಬೆಡ್ ಅನ್ನ ಪ್ರಿಪೇರ್ ಮಾಡಕ್ಕೆ ಅದು ರೆಡಿ ಆಗ್ತಾ ಇರುತ್ತೆ. ಬಟ್ ಈ ತರದ ಓವಮ್ ಅಥವಾ ಸ್ಪರ್ಮ್ ಮೀಟ್ ಆಗದೆ ಅಲ್ಲಿ ಏನು ಇಂಪ್ಲಾಂಟೇಶನ್ ಆಗದ ಇದ್ದಾಗ ಅದು ಎವ್ರಿ ಮಂತ್ ಶೆಡ್ ಆಗ್ತಾ ಇರುತ್ತೆ. ಸೊ ಪ್ರೆಗ್ನೆನ್ಸಿಯಲ್ಲಿ ಏನಾಗತ್ತೆ, ಇದು ತುಂಬಾ ದಪ್ಪಗಾಗತ್ತೆ ಮತ್ತು ಅಲ್ಲಿ ಈ ಇಂಪ್ಲಾಂಟೇಶನ್ ಅಥವಾ ಈ ಅಂಡಾಶಯದಿಂದ ಬರುವಂತಹ ಎಗ್ ಅಂಡ್ ಸ್ಪರ್ಮ್ ಕೂಡ್ಕೊಂಡು ಇಲ್ಲಿ ಅಟ್ಯಾಚ್ ಆಗ್ತಾ ಇರುತ್ತೆ ಅಂಡ್ ಪೀರಿಯಡ್ಸ್ ಬರ್ತಾ ಇರೋದಿಲ್ಲ. ಈ ಮೆನ್ಸ್ಟ್ರುವಲ್ ಸೈಕಲ್ ಅಲ್ಲಿ ಈ ಎಂಡೋಮೆಟ್ರಿಯಮಿನ ಥಿಕ್ನೆಸ್ ಏನಿರುತ್ತೆ ಅದು ವೇರಿ ಆಗ್ತಾ ಹೋಗುತ್ತೆ. ಸೊ ನೀವು ನೋಡ್ಬೋದು ಈ ಮೆನ್ಸ್ಟ್ರುಯೇಷನ್ ಫೇಸ್ ಯಾವಾಗ ಈ ಪೀರಿಯಡ್ಸ್ ಬರ್ತಾ ಇರ್ತವೆ, ಪೀರಿಯಡ್ಸ್ ಇನ ಟೈಮ್ ಅಲ್ಲಿ ಈ ಒಳಗೋಡೆಯ ಥಿಕ್ನೆಸ್ ಏನಿರುತ್ತೆ ಅದು ಬಹಳ ತೆಳ್ಳಗಿರುತ್ತೆ, ತುಂಬಾ ತಿನ್ನಿರುತ್ತೆ. ಈ ಮೆನ್ಸ್ಟ್ರುಯೇಷನ್ ಆದ ಮೇಲೆ ಅದು ಥಿಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅಂಡ್ ಆಫ್ಟರ್ ಓವ್ಯುಲೇಷನ್, ಅಂಡೋತ್ಪತ್ತಿ ಆದ ಮೇಲೆ ಇದರ ಥಿಕ್ನೆಸ್ ಏನಿದೆ ತುಂಬಾ ಜಾಸ್ತಿ ಆಗತ್ತೆ. ಅಂಡ್ ಬಿಫೋರ್ ಮೆನ್ಸ್ಟ್ರುಯೇಷನ್, ಪೀರಿಯಡ್ಸ್ ಬರೋಕ್ಕಿಂತ ಮೊದಲು ಇದರ ಥಿಕ್ನೆಸ್ ಅರೌಂಡ್ 14 to 15 ಮಿಲಿಮೀಟರ್ ತನಕ ಇರಬಹುದು. ಸೊ ಆದ್ರಿಂದ ಈ ಎಂಡೋಮೆಟ್ರಿಯಲ್ ಥಿಕ್ನೆಸ್ ಸಹ ಇಂಪಾರ್ಟೆಂಟ್ ಆಗತ್ತೆ ಒಂದು ಮಹಿಳೆ ಗರ್ಭವತಿ ಆದಾಗ ಅದನ್ನ ಹಿಡಿದಿಟ್ಕೊಳ್ಳಿಕ್ಕೆ ಅಂಡ್ ಆಲ್ಸೋ ಗರ್ಭವತಿ ಆಗ್ಲಿಕ್ಕೆ, ಫಾರ್ ಇಂಪ್ಲಾಂಟೇಶನ್ ಅಂಡ್ ಆಲ್ಸೋ ಟು ಸಸ್ಟೈನ್ ದ ಪ್ರೆಗ್ನೆನ್ಸಿ. ಅಂಡ್ ಈ ಪ್ರೊಸೆಸ್ ಏನಿರುತ್ತೆ ತುಂಬಾ ಹಾರ್ಮೋನ್ಸ್ ಗಳ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ, ಲೈಕ್ ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ಎಕ್ಸೆಟ್ರಾ. ಎಗ್ಗಿಂದ ಬಂದಂತಹ ಒಂದು ಓವಮ್ ಈ ಸ್ಪರ್ಮಿನ ಜೊತೆ ಸೇರ್ಕೊಂಡು ಇಲ್ಲಿ ಒಂದು ಎಂಬ್ರಿಯೋ ಫಾರ್ಮ್ ಆಗಿದೆ ಅಂಡ್ ಇದು ಈ ಯೂಟ್ರಸ್ ಇನ ಒಳಗೋಡೆಯಲ್ಲಿ ಇಂಪ್ಲಾಂಟ್ ಆಗ್ತಾ ಇರುತ್ತೆ. ಈ ಎಂಡೋಮೆಟ್ರಿಯಂ ಬಹಳ ಥಿನ್ ಆಗಿದ್ದಾಗ, ಬಹಳ ತೆಳ್ಳಗಿದ್ದಾಗ ನಿಮ್ಗೆ ಕೆಲವೊಂದು ಲಕ್ಷಣಗಳು ಬರ್ಬೋದು. ನಿಮ್ಮ ಪೀರಿಯಡ್ಸ್ ಏನಿರ್ತವೆ ಅದು ಬಹಳ ಸ್ಕ್ಯಾಂಟಿ ಇರ್ಬೋದು, ಬಹಳ ಕಡಿಮೆ ಪೀರಿಯಡ್ಸ್ ಬರ್ತಾ ಇರ್ಬೋದು ನಿಮ್ಗೆ, ಅಥವಾ ಪೀರಿಯಡ್ ಇನ ಡ್ಯೂರೇಷನ್ ಏನಿದೆ ಅದು ಬಹಳ ಕಡಿಮೆ ಇರ್ಬೋದು, 1-2 ದಿನ ಮಾತ್ರ ನಿಮ್ಗೆ ಪೀರಿಯಡ್ಸ್ ಬರ್ತಾ ಇರ್ಬೋದು. ಯಾವ ಕಂಡೀಷನ್ಸ್ ಈ ತರ ತೆಳ್ಳಗಿನ ಎಂಡೋಮೆಟ್ರಿಯಂ ಅನ್ನ ಮಾಡ್ತಾ ಇರ್ತವೆ? ಸಪೋಸ್ ನಿಮ್ಮ ಯೂಟ್ರಸ್ ಅಲ್ಲೇ, ನಿಮ್ಮ ಗರ್ಭಕೋಶದಲ್ಲೇ ಏನಾದ್ರೂ ಪ್ರಾಬ್ಲಮ್ ಇದೆ, ನಿಮ್ಮ ಗರ್ಭಕೋಶದಲ್ಲಿ ಏನಾದ್ರೂ ಇನ್ಫೆಕ್ಷನ್ ಆಗಿ ಅಲ್ಲೆಲ್ಲ ಅಂಟ್ಕೊಂಡ್ಬಿಟ್ಟಿದೆ, ಲೈಕ್ ಅಶರ್ಮನ್ ಸಿಂಡ್ರೋಮ್ ಎಕ್ಸೆಟ್ರಾ, ಆವಾಗ ಏನಾಗತ್ತೆ ಈ ಗರ್ಭಕೋಶದ ಒಳಗೋಡೆ ತುಂಬಾ ತೆಳ್ಳಗಿದ್ಬಿಡತ್ತೆ. ಸಪೋಸ್ ನಿಮ್ಮ ಗರ್ಭಕೋಶದಲ್ಲಿ ಇನ್ಫೆಕ್ಷನ್ ಇದೆ, ಭಾರತದಲ್ಲಿ TB ಅದು ತುಂಬಾ ಕಾಮನ್ ಇನ್ಫೆಕ್ಷನ್, ಸೊ ಅಲ್ಲೇನಾದ್ರೂ TB ಎಕ್ಸೆಟ್ರಾ ಆಗಿದ್ರೆ ಎಂಡೋಮೆಟ್ರಿಯಲ್ ಥಿಕ್ನೆಸ್ ಏನಿರುತ್ತೆ ಅದು ಬಹಳ ತೆಳ್ಳಗಿರುತ್ತೆ. ಅಲ್ಲಿ ಬ್ಲಡ್ ಸಪ್ಲೈ ಕರೆಕ್ಟ್ ಆಗಿರದೇ ಇದ್ದಾಗ ಸಹ ಈ ಒಳಗೋಡೆ ಸರಿಯಾಗಿ ಡೆವಲಪ್ ಆಗೋದಿಲ್ಲ, ಅದು ಸಹ ತುಂಬಾ ಥಿನ್ ಇರುತ್ತೆ. ಈ ಮೆನೋಪಾಸ್ ಅಥವಾ ಋತುಬಂಧದ ನಂತರ ಈಸ್ಟ್ರೋಜನ್ ತುಂಬಾ ಕಡಿಮೆ ಇರುತ್ತೆ ಅಂಡ್ ಈ ಎಂಡೋಮೆಟ್ರಿಯಲ್ ಥಿಕ್ನೆಸ್ ಸಹ ಬಹಳ ತೆಳ್ಳಗಿರುತ್ತೆ.
ಸೊ ಹೇಗೆ ನಾವು ಇದನ್ನ ಪತ್ತೆ ಹಚ್ತೀವಿ? ನಾವು ಅಲ್ಟ್ರಾಸೌಂಡ್ ಮಾಡಿದಾಗ. ನಿಮಗೆ ಗೊತ್ತಿರಬೇಕು, ಈ ಎಂಡೋಮೆಟ್ರಿಯಲ್ ಥಿಕ್ನೆಸ್ ವೇರಿ ಆಗ್ತಾ ಇರುತ್ತೆ. ಪೀರಿಯಡಿನ ಟೈಮಲ್ಲಿ ತುಂಬಾ ತೆಳ್ಳಗಿರುತ್ತೆ, ಪೀರಿಯಡ್ ಬರೋಕ್ಕಿಂತ ಮೊದಲು ಇದರ ಥಿಕ್ನೆಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಅದರ ಪ್ರಕಾರ ನೀವು ಇದನ್ನ ಇಂಟರ್ಪ್ರೆಟ್ ಮಾಡಬೇಕಾಗತ್ತೆ. ಸೊ ಟ್ರೀಟ್ಮೆಂಟ್ ಹೇಗೆ ಮಾಡೋದು? ಟ್ರೀಟ್ಮೆಂಟ್ ಡಿಪೆಂಡ್ ಆಗತ್ತೆ, ಏನು ಈ ತರ ಥಿನ್ನೆಸ್ ಅನ್ನ ಮಾಡ್ತಾ ಇದೆ ಅದನ್ನ ನಾವು ಟ್ರೀಟ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಇದು TB ಇಂದ ಆಗ್ತಾ ಇದೆ ಅಂದಾಗ TBಗೆ ಟ್ರೀಟ್ಮೆಂಟ್ ಅನ್ನ ಕೊಡಬೇಕಾಗತ್ತೆ. ಈಗ ಅಲ್ಲೆಲ್ಲ ಏನಾದ್ರೂ ಅಂಟ್ಕೊಂಡಿದೆ, ಇನ್ಫೆಕ್ಷನ್ ಆಗಿದೆ ಅಂದ್ರೆ ನಾವು ಅದನ್ನ ಟ್ರೀಟ್ ಮಾಡಬೇಕಾಗತ್ತೆ, ಎಡೇಷನ್ಸ್ ಅನ್ನ ತೆಗಿಬೇಕಾಗತ್ತೆ. ಅಷ್ಟು ಸಲ ಏನು ಈ ತರ ಥಿನ್ ಎಂಡೋಮೆಟ್ರಿಯಂ ಅನ್ನ ಮಾಡ್ತಾ ಇದೆ ಅಂತ ಅದರ ಕಾರಣವನ್ನೇ ಪತ್ತೆ ಹಚ್ಚಲಿಕ್ಕೆ ಆಗ್ತಾ ಇರೋದಿಲ್ಲ. ಸೊ ಡಾಕ್ಟರ್ಸ್ ಆವಾಗ ಕೆಲವೊಂದು ಹಾರ್ಮೋನ್ಸ್ ಅನ್ನ ಕೊಡ್ತಾ ಇರ್ತಾರೆ. ಅದು ಈಸ್ಟ್ರೋಜನ್ ಹಾರ್ಮೋನ್ಸ್, ಅದು ಪಿಲ್ಸ್ ಇರಬಹುದು ಅಥವಾ ಪ್ಯಾಚಸ್ ಇರಬಹುದು. ಈ ತರ ಹಾರ್ಮೋನ್ಸ್ ಅನ್ನ ಸಪ್ಲಿಮೆಂಟ್ ಮಾಡ್ತಾರೆ, ಸೊ ದ್ಯಾಟ್ ನಿಮ್ಮ ಈ ಗರ್ಭಕೋಶದ ಒಳಗೋಡೆ ಸ್ವಲ್ಪ ದಪ್ಪಗಾಗ್ಲಿ ಅಂತ. ನೆನ್ಪಿಟ್ಕೊಳ್ಬೇಕು ನೀವು, ಈ ಒಂದು ಪ್ರೆಗ್ನೆನ್ಸಿ ಒಂದು ಸಕ್ಸಸ್ಫುಲ್ ಪ್ರೆಗ್ನೆನ್ಸಿ ಆಗಬೇಕಾದ್ರೆ ನಾವು ಮಿನಿಮಮ್ ಒಂದು 7 ಮಿಲಿಮೀಟರ್ ಎಂಡೋಮೆಟ್ರಿಯಂ ಥಿಕ್ನೆಸ್ ಇದ್ದಾಗ ಅದು ಸಕ್ಸಸ್ಫುಲ್ ಆಗತ್ತೆ ಅಂತ ನಾವು ಅನುಮಾನಿಸ್ತಾ ಇರ್ತೇವೆ. ಅದು 7 ಮಿಲಿಮೀಟರ್ಗಿಂತ ಕಡಿಮೆ ಇದ್ದಾಗ ಯೂಶ್ವಲಿ ಅದನ್ನು ನಾವು ಥಿನ್ ಎಂಡೋಮೆಟ್ರಿಯಂ ಇದೆ, ಸೊ ಪ್ರೆಗ್ನೆನ್ಸಿ ಔಟ್ಕಮ್ ಅಷ್ಟು ಚೆನ್ನಾಗಿ ಇರಲಿಕ್ಕಿಲ್ಲ. ಪ್ರೆಗ್ನೆನ್ಸಿಯಲ್ಲಿ ಏನಾಗುತ್ತೆ, ಈ ಒಳಗೋಡೆ ಏನಿದೆ ಅದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಅದು ಪ್ರೆಗ್ನೆಂಟ್ ಆಗ್ಲಿಕ್ಕಿರ್ಬೋದು ಆ್ಯಂಡ್ ಆಲ್ಸೋ ಅದಾದಮೇಲೆ ಅಲ್ಲಿ ಆ ಎಂಬ್ರಿಯೋನ್ನ ಹಿಡಿದಿಟ್ಕೊಳ್ಳಿಕ್ಕೂ ಸಹ ಇದರ ಥಿಕ್ನೆಸ್ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಸಪೋಸ್ ಒಂದು ಮಹಿಳೆಯ ಈ ಎಂಡೋಮೆಟ್ರಿಯಲ್ ಥಿಕ್ನೆಸ್ ಏನಿದೆ 7 mm ಕಡಿಮೆ ಬರ್ತಾ ಇದೆ ಅಂದಾಗ ನಾವು ಈ ಮಹಿಳೆಗೆ ಪ್ರೆಗ್ನೆಂಟ್ ಆಗಲಿಕ್ಕೆ, ಕನ್ಸೀವ್ ಆಗಲಿಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ ಅಂತ ನಾವು ಅದನ್ನ ಹೇಳ್ತಾ ಇರ್ತೇವೆ. ಬಿಕಾಸ್ ಎಂಡೋಮೆಟ್ರಿಯಂ ಏನಿದೆ ಅದು ಒಂದು ಬೆಡ್ ತರ ಇರುತ್ತೆ, ಅದು ಬೇಕಾಗತ್ತೆ ಎಂಬ್ರಿಯೋನ್ನ ಹಿಡಿದಿಟ್ಕೊಳ್ಳಿಕ್ಕೆ. ಬಟ್ ಯಾವಾಗ ಅದರ ಥಿಕ್ನೆಸ್ ಕಡಿಮೆ ಆಗ್ತಾ ಬರುತ್ತೆ, ಅದು ಸ್ವಲ್ಪ ತೆಳ್ಳಗಿರುತ್ತೆ, ಈ ಎಂಬ್ರಿಯೋ ಏನಿದೆ ಅದು ಅಲ್ಲಿ ಅಂಟುಕೊಳ್ಳಿಕ್ಕೆ ಆ್ಯಂಡ್ ಈ ಮಗುವಿನ ಡೆವಲಪ್ಮೆಂಟ್ ಆಗಲಿಕ್ಕೆ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇರ್ಬೋದು. ಸೊ ಮಿನಿಮಮ್ ಒಂದು 7 ಮಿಲಿಮೀಟರ್ ಅಟ್ಲೀಸ್ಟ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೇವೆ. 7 ಮಿಲಿಮೀಟರ್ಗಿಂತ ಕಡಿಮೆ ಆದಾಗ ಈ ಪ್ರೆಗ್ನೆನ್ಸಿ ಆಗೋದು ಅಥವಾ ಕನ್ಸೀವ್ ಆಗಲಿಕ್ಕೆ ಅಥವಾ ಅದನ್ನು ಹೋಲ್ಡ್ ಮಾಡಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇರ್ಬೋದು. ನೀವು ನೆನ್ಪಿಟ್ಕೊಳ್ಬೇಕು, ಎಂಡೋಮೆಟ್ರಿಯಲ್ ಥಿಕ್ನೆಸ್ ಏನಿದೆ ಅದು ಇಂಪಾರ್ಟೆಂಟ್ ಇರುತ್ತೆ, ಬಟ್ ಇದು ಒಂದೇ ಫ್ಯಾಕ್ಟರ್ ಅಲ್ಲ ಪ್ರೆಗ್ನೆನ್ಸಿ ಔಟ್ಕಮ್ ಅನ್ನ ಹೇಳೋದು. ಆ್ಯಂಡ್ ಟ್ರೀಟ್ಮೆಂಟ್ ಮೊಡಾಲಿಟೀಸ್ ಇದ್ದಾವೆ ಯಾವುದರಿಂದ ಇದರ ಥಿಕ್ನೆಸ್ಸನ್ನು ನಾವು ಹೆಚ್ಚಿಗೆ ಸಹ ಮಾಡ್ಬೋದು. ಬಟ್ ಒಂದು ಮಿನಿಮಮ್ ಒಂದು 7 ಮಿಲಿಮೀಟರ್ ತನಕ ಅದರ ಥಿಕ್ನೆಸ್ ಇದ್ದಾಗ ಪ್ರೆಗ್ನೆನ್ಸಿ ಔಟ್ಕಮ್ ಒಳ್ಳೇದಿರುತ್ತೆ ಅಂತ ನಾವು ನೋಡ್ತಾ ಇರ್ತೇವೆ. ಸೊ ದಟ್ಸ್ ಆಲ್ ಅಬೌಟ್ ಎಂಡೋಮೆಟ್ರಿಯಲ್ ಥಿಕ್ನೆಸ್ ಆ್ಯಂಡ್ pregnancy. Thank you so much for watching the video. Please like, share and subscribe the channel. Thank you.